ಪಾಕಿಸ್ತಾನ ಪ್ರಧಾನಿ ಆಗಿರ್ಬೋದು ಮತ್ತೆ ರಕ್ಷಣಾ ಸಚಿವರಾಗಿರ್ಬೋದು ಟೀಕೆಗಳ ರೀತಿಯಲ್ಲಿ ಭಾರತದಲ್ಲಿ ಮಾಡ್ತಾ ಇರೋದು ಭಾರತದ ಮೇಲೆ ಅದನ್ನ ಹೇಳ್ತಾ ಇರೋದು. ನಮ್ ದೇಶದ ದುರ್ದೈವ ಏನು ಅಂದ್ರೆ ಬಹುಶಃ ಬೇರೆ ದೇಶದಲ್ಲಿ ಯಾರು ಕೂಡ ಈ ತರ ದೇಶ ವಿದ್ರೋಹದ ಕೆಲಸವನ್ನು ಮಾಡಲ್ಲ. ಉದಾಹರಣೆಗೆ ಇಸ್ರೇಲ್ ಇರ್ಬೋದು, ಇವನ್ ಪಾಕಿಸ್ತಾನದಲ್ಲಿ ಇರ್ಬೋದು. ಪಾಕಿಸ್ತಾನದಲ್ಲಿ ಇವತ್ತು ಆ ಉಗ್ರಗಾಮಿಗಳು ಮಾಡಿರ್ತಕ್ಕಂಥದ್ದು ಯಾರಾದ್ರೂ ಖಂಡನೆ ಮಾಡೋರು, ಅವ್ರ ಪರವಾಗಿ ನಿಂತ್ಕೊಂಡವ್ರೆ. ಇವತ್ತು ನಮ್ಮ ದೇಶದಲ್ಲಿ ಅಲ್ಲೇ ಆಗಿದ್ರೆ ನಾವೆಲ್ಲ ಅದರ ವಿರುದ್ಧವಾಗಿ ನಿಂತ್ಕೊಬೇಕೆ ಹೊರತು ಅವ್ರ ಪರವಾಗಿ ಮಾತಾಡ್ತಕ್ಕಂಥದ್ದು, ನೀರ್ ನಿಲ್ಸೋದು ತಪ್ಪು ಅಂತಕ್ಕಂಥದ್ದು, ನೀರ್ 20 ವರ್ಷ ಇನ್ನು ನಿಲ್ಸಕ್ಕಾಗಲ್ಲ ಅಂತೇಳಿ ಒಬ್ಬ ಸಚಿವ ಕೊಡ್ತಾನೆ, ಇನ್ನೊಬ್ಬ ಏನೋ ಮಹಾನ್ ದೊಡ್ಡ ಯೋಧನ ರೀತಿಯಲ್ಲಿ ಆ ಹೋಟ್ಲಲ್ಲಿ ಇರೋನ್ ಕರ್ಕೊಂಡ್ ಫ್ಲೈಟ್ ಹತ್ಸ್ಬಿಟ್ಟು ಅಲ್ಲೇನೋ ಉಗ್ರಗಾಮಿಗಳನ್ನೇ ಓಡಿಸ್ಬಿಟ್ಟು ಬಂದೋ ರೀತಿಯಲ್ಲಿ ಅವನೊಬ್ಬ ಸಚಿವರೊಬ್ಬರು ಬಾಯಿಗೆ ಬಂದಂಗ ಮಾತಾಡ್ತಾರೆ. ಇನ್ನೊಬ್ಬ ಒಬ್ಬ ಅಬಕಾರಿ ಸಚಿವ ಅವನಿಗೆ ಲಂಗು ಲಗಾಮ್ ಇಲ್ಲ, ಅದೇನ್ ಕುಡಿದು ಮಾತಾಡ್ತಾನೋ ಹಂಗೆ ಮಾತಾಡ್ತಾರೆ ಗೊತ್ತಿಲ್ಲ. ಇದನ್ನ ಎಲ್ಲ ನಾವು ಸಹಿಸ್ಕೊಂಡು ನಿಂತವ್ರು ನೋಡ್ತಾ ಇದೀವಲ್ಲ ಅಂತಕ್ಕಂಥ ದುಃಖವಾಗಿರ್ತಕ್ಕಂಥ ವಿಚಾರ. ಇಂದಿರಾ ಗಾಂಧಿ ಅವರು ಯುದ್ಧ ಮಾಡಿದ್ರು, ವಾಜಪೇಯಿ ಅವ್ರು ಹೇಳಿದ್ರು ಅವ್ರಿಗೆ ನೀನು ಮಹಾ ದುರ್ಗೆ ತಾಯಿ, ದುರ್ಗೆ ತರ ನೀನು ಯುದ್ಧ ಮಾಡಿದೆ ಅಂತ ಹೇಳಿ. ನಮ್ಗೇನು ಯಾವ ಪಕ್ಷ ಆದ್ರೆ ಏನಿಲ್ಲ, ದೇಶದ ವಿಚಾರದಲ್ಲಿ ನಾವೆಲ್ಲ ಒಂದಾಗಬೇಕಾಗ್ತದೆ. ಇನ್ನು ಮುಂದೆ ಆದ್ರೂ ಕೂಡ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಒಪ್ಪಬೇಕಾಗ್ತದೆ. ಯಾಕಂದ್ರೆ ಅವರು ಒಂದು ಒಳ್ಳೆ ಮಾತನ್ನ ಹೇಳಿದ್ರು, ಏನೇ ತಪ್ಪುಗಳು ನೆಪಗಳಿದ್ರು ಕೂಡ ಈ ಸಂದರ್ಭ ಅಲ್ಲ, ನಾವು ದೇಶದ ಜೊತೆಯಲ್ಲಿ ಇರ್ತೀವಿ, ಪ್ರಧಾನಿಗಳು ಏನ್ ತೀರ್ಮಾನ ತಗೊಂತಾರೋ ಅದಕ್ಕೆ ನಾವು ಎಲ್ಲರೂ ಒಕ್ಕಲಿನ ತೀರ್ಮಾನ ಕೊಡ್ಬೇಕು ಅಂತ ಹೇಳಿ ಅವ್ರು ಹೇಳಿದಾಗ ಇಲ್ಲೆಲ್ಲ ಯಾರ ಈ ಟಿವಿಗಳಲ್ಲಿ ಬರ್ಬೇಕು ಅಂತಾನೋ ಪೇಪರ್ ಅಲ್ಲಿ ಬರ್ಬೇಕು ಅಂತ ಮಾಡ್ತಾರೋ ಇದು ದೇಶ ದೃಷ್ಟಿಯಿಂದ ಮತ್ತು ಒಳ್ಳೇದಲ್ಲ. ಇದನ್ನ ನಿಲ್ಲಿಸ್ಬೇಕು, ಇಲ್ಲಾಂದ್ರೆ ಜನನೇ